ನೀವು ಎಕ್ಸ್ಟ್ರಾ ಹಾಕೊಂಡ್ರು ನಾವೇ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಕಮಲ್ ಶ್ರೀದೇವಿ ಟೀಸರ್ ಲಾಂಚ್ ಆಯ್ತು, ನಿಮ್ಗೆ ಹೇಗೆ ಅನ್ನಿಸ್ತು ಅಂಡ್ ನಮ್ಮ ಸಿನಿಮಾದ ಬಗ್ಗೆ? ವೈಯಕ್ತಿಕವಾಗಿ ನನಗೆ ತುಂಬಾ ಖುಷಿ ಅನ್ನಿಸ್ತು. ಈಗ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಖುಷಿ ಏನಂದ್ರೆ ಆಕ್ಚುಲಿ ಮ್ಯೂಸಿಕ್ ಡೈರೆಕ್ಟರ್ ಕೀರ್ತನ್ ವಿಷಯದಲ್ಲಿ ನಾವಿಬ್ಬರು ಸುಮಾರು 10-11 ವರ್ಷ ಆಯ್ತಾ, 11 ವರ್ಷಗಳ ಜರ್ನಿ. ಇನ್ನೊಂದು 2-3 ಸಿನಿಮಾ ಮಾಡಿದ್ವಿ, ಯಾವ ಸಿನಿಮಾ ಬಂದಿಲ್ಲ. ಈ ಸಿನಿಮಾ ಬರ್ತಾ ಇರೋದು ನನಗೆ ತುಂಬಾ ಖುಷಿ ಇದೆ. ಅವರ ಎಬಿಲಿಟಿಗೆ, ಅವರ ಸಾಮರ್ಥ್ಯಕ್ಕೆ ಒಂದು ದೊಡ್ಡ ಒಳ್ಳೆಯ ರೆಕಗ್ನಿಷನ್ ಸಿಗುತ್ತೆ ಈ ಸಿನಿಮಾದಿಂದ. ನನ್ನ ಆಸೆ ಹಾರೈಕೆ ಎಲ್ಲವೂ ಸಹ. ಜೊತೆಗೆ ನಾಗೇಶ್ ಮಲ್ಲಿಕಾರ್ಜುನ್ ಅವರೆಲ್ಲ ತುಂಬಾ ಹಳೆ ಟೀಮ್, ಅವರೆಲ್ಲರೂ ಈ ಸಿನಿಮಾ ಬಂದಿದ್ದು ನನಗೆ ತುಂಬಾ ಖುಷಿ. ಸುನಿಲ್ ಕಥೆ ಹೇಳುವಾಗ ನನಗೆ ತುಂಬಾ ಖುಷಿ ಅನಿಸಿದೆ ಅಂದ್ರೆ ಇವತ್ತಿಗೆ ತುಂಬಾ ಪ್ರಸ್ತುತವಾದ ವಿಷಯವನ್ನು ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತು. ಹೀಗೇನೆ ಇತ್ತೀಚಿನ ಘಟನೆಗಳು ನಮ್ಮ ದೇಶದಲ್ಲಿ ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತಹ ವಿಷಯಗಳಿರ್ತಾರೆ. ಅತ್ಯಾಚಾರ, ಕೊಲೆ ಅನ್ನೋದು ಒಂದು ದಿವಸ ಪೇಪರ್ನಲ್ಲಿ ನೋಡ್ತೀವಿ. ಆದರೆ ಅದರ ಬಗ್ಗೆ ನಾವೇನು ತುಂಬಾ ಸಹಜ ಆಗೋಗಿದೆ. ನಮಗೆ ಅದನ್ನು ನೋಡೋದು ಸಹಜ ಆಗೋಗಿದೆ, ಅದನ್ನು ಒಪ್ಪಿಕೊಳ್ಳೋದು ಸಹಜ ಆಗೋಗಿದೆ. ಹೀಗೆ ಸಹಜವಾದ ಒಂದು ವಿಷಯ ಅದು ಯಾರೋ ಎಲ್ಲೂ ನಡೀತಾ ಇದೆ ಅನ್ನುವಾಗ ನಮಗೇನು ಅಫೆಕ್ಟ್ ಆಗೋದಿಲ್ಲ. ಸೊ ನಮ್ಮಲ್ಲೇ ಒಬ್ಬರಿಗೆ ಆಗ್ತಾ ನೋಡಿದಾಗಷ್ಟೇ ಅದರ ಇಂಪ್ಯಾಕ್ಟ್ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ನಾವು ಕಾಯ್ಬೇಕಾ, ಅದಕ್ಕೆ ಮುಂಚೆ ನಾವು ದನಿ ಎತ್ತಬೇಕಂತ ನಾವು ಯೋಚನೆ ಮಾಡಬೇಕು. ಇವಾಗ ಧರ್ಮಸ್ಥಳದ ಕೇಸ್ ನೋಡೋದೆ, 12 ವರ್ಷ ಆಯಿತು. ಒಂದು ಹೆಣ್ಣು ಒಂದು ದೊಡ್ಡ ಮಟ್ಟದ ನ್ಯೂಸ್ ಆಗಿ ಕೂಡ ಮಿಕ್ಕ ಕೇಸ್ಗಳನ್ನ ನಾವು ಮಾತಾಡ್ತೇವೆ. ಸೌಜನ್ಯ ಕೇಸ್ನಲ್ಲಿ ದೊಡ್ಡ ಮಟ್ಟದ ನ್ಯೂಸ್ ಆಗಿ ಎಷ್ಟೋ ವರ್ಷಗಳಾಗೋಯ್ತು, ಆದರೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಮ್ಮ ನ್ಯಾಯದ ವ್ಯವಸ್ಥೆ, ನಮ್ಮ ಪೊಲೀಸ್ ವ್ಯವಸ್ಥೆ, ನಮ್ಮ ಪೂರ್ತಿ ಎಲ್ಲ ನ್ಯಾಯಾಂಗ ಎಲ್ಲದರ ಮೇಲೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಕೊಡುತ್ತೆ. ನಾವು ಮುಖ್ಯವಾಗಿ ಅಂದ್ರೆ ನಾವು ದನಿ ಎತ್ತಾ ಇರೋದು. ಸೊ ನಮ್ಮನ್ನ ದನಿ ಎತ್ತೋದಕ್ಕೆ ಪ್ರೇರೇಪಿಸುವಂತ ಒಂದು ಸಿನಿಮಾ ಆಗುತ್ತೆ ಅನ್ನೋದು ನನ್ನ ಆಶೆ. ಅದಕ್ಕೋಸ್ಕರ ನಾನು ಈ ಸಿನಿಮಾ ಹೊರಗೆ ಬಂದೆ. ಇನ್ನೊಂದು ಕನ್ನಡ ಸಂಗೀತ ಅವರು ಮೊದಲಿಂದನೂ ಒಟ್ಟಿಗೆ ಸಿನಿಮಾ ಒಟ್ಟಿಗೆ ಕೆಲಸ ಮಾಡಿದ್ವಿ, ಒಳ್ಳೆಯ ಸ್ನೇಹಿತೆ ಅನ್ನೋದಕ್ಕೋಸ್ಕರ ಈ ಸಿನಿಮಾಗೆ ಬಂದೆ. ಈ ಕಥೆ ನನಗೆ ತುಂಬಾ ಇಷ್ಟ ಆಯಿತು. ಇಷ್ಟ ಆಗಿದ್ದಕ್ಕೆ ಕಾರಣ ಇದು ಸಮಾಜಕ್ಕೆ ಇವತ್ತು ಪ್ರಸ್ತುತವಾದಂಥ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಹೆಣ್ಣಿನ ಅನಿವಾರ್ಯತೆಗಳು, ಒಂದು ಹೆಣ್ಣನ್ನ ಸಮಾಜ ನೋಡುವ ದೃಷ್ಟಿಕೋನ, ಅದರಲ್ಲಿ ಬೇಕಾದಷ್ಟು ಪಾತ್ರಗಳು ಬರ್ತವೆ. ಸಮಾಜದ ಬೇರೆ ಬೇರೆ ವರ್ಗಗಳಿಂದ ಬಂದ ಪಾತ್ರಗಳು ಅವೆಲ್ಲವೂ ಒಂದು ಹೆಣ್ಣನ್ನ ಹೇಗೆ ನೋಡ್ತಾ ಇದೆ, ಒಂದು ಹೆಣ್ಣನ್ನ ನೋಡುವ ದೃಷ್ಟಿಕೋನ ಹೇಗೆ ಹೆಣ್ಣಿನ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ, ತುಂಬಾ ಮುಖ್ಯವಾದ, ತುಂಬಾ ಇವತ್ತಿಗೆ ಅವಶ್ಯಕವಾದ ಒಂದು ವಿಷಯವನ್ನು ಈ ಸಿನಿಮಾ ಇರ್ತದೆ. ಹಾಗಾಗಿ ಈ ಸಿನಿಮಾ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಇಡೀ ತನಕ್ಕೆ ಶ್ರಮ ನಿಮ್ಗೆ ಗೊತ್ತಾಗುತ್ತೆ. ನಾವೇ ನಮ್ಮ ಕೆಲಸದ ಬಗ್ಗೆ ಮಾತಾಡ್ಕೊಳ್ಳೋದು ಚೆನ್ನಾಗಿದೆ ಅಂತ ನನಗೆ ಅನಿಸುತ್ತೆ. ಶ್ರಮ ನಿಮಗೆ ಆನ್ಸ್ಕ್ರೀನ್ ಕಾಣ್ತಾ ಇದೆ. ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ, ಕನ್ನಡ ಸಿನಿಮಾ ನೋಡೋದಿಲ್ಲ ಅನ್ನೋದನ್ನ ಈಗ ಅದನ್ನು ಸುಳ್ಳಂತ ಸಾಬೀತು ಮಾಡಿಬಿಟ್ಟಿದೆ. ಮುಖ್ಯವಾಗಿ ನಾವು ಒಳ್ಳೆ ಕಾಂಟೆಂಟ್ ಮಾಡಬೇಕು, ಹೊಸದಾಗಿರುವಂತಹ ಕಾಂಟೆಂಟ್, ಜನಗಳಿಗೆ ಬೇಕಾದಂತಹ ಕಾಂಟೆಂಟ್, ಇವತ್ತಿನ ಜನಗಳಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾಂಟೆಂಟ್, ಜೊತೆಗೆ ಅವರಿಗೆ ಏನು ಅವಶ್ಯಕತೆ ಅನ್ನೋದನ್ನು ಅದರ ಜೊತೆಗೆ ಸೇರಿಸಿ ತಗೊಂಡು ಬಂದರೆ, ಜೊತೆಗೆ ಅದನ್ನ ಎಫೆಕ್ಟಿವ್ ಆಗಿ ಪಬ್ಲಿಸಿಟಿಯ ಮೂಲಕ ಅವರ ತನಕ ತಗೊಂಡು ಹೋಗಿ ತೋರಿಸಿದೆ ಆ ಸಿನಿಮಾ. ಅದನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ. ಅದು ಈಗಾಗಲೇ ನೋಡಿರ್ತಾರೆ ಅವರು, ನಮ್ಮ ಪ್ರೊಡಕ್ಷನ್ ಟೀಮ್ ಅದನ್ನು ನೋಡಿರುತ್ತೆ. ಅದನ್ನ ಆ ದಾರಿಯಲ್ಲಿ ಇದು ಒಂದು ಮೊದಲನೇ ಹೆಜ್ಜೆ ಅಂತ ನನಗೆ ಅನ್ಸುತ್ತೆ. ಹೀಗೆ ಇದನ್ನ ಈ ಸಿನಿಮಾನ ಈ ಟೀಸರ್ನ ಮೂಲಕ ಹೇಗೆ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ತಗೊಂಡ್ಬಂದಿರೋ ಹಾಗೆ ಇಂಟ್ರೆಸ್ಟಿಂಗ್ ಆಗಿ ಜನಗಳಿಗೆ ತಲುಪಿಸಿ ಕನ್ನಡ ಜನ ಡೆಫಿನೆಟ್ ಆಗಿ ಒಳ್ಳೆ ಕೆಲಸ ಅಪ್ರಿಷಿಯೇಟ್ ಮಾಡ್ತಾರೆ ಅನ್ನೋ ನಂಬಿಕೆಯೊಂದಿಗೆ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಸರ್.